ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಸ್ಕೋಪ್ ಆಫ್ HRM ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಅನ್ನ ಮಾಡುವ. ಸ್ಕೋಪ್ ಅಂತ ಹೇಳಿದ್ರೆ ಏರಿಯಾ, ಯಾವ ಫೀಲ್ಡಿನಲ್ಲಿ ಯಾವ ಏರಿಯಾದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಾವು ಸ್ಕೋಪ್ ಆಫ್ HRM ಅಂತ ಹೇಳ್ತೇವೆ. ಇಟ್ ರೆಫರ್ಸ್ ಟು all the activities that come under the banner of human resource management. ನಾನು ಆಗ ಹೇಳಿದ ಹಾಗೇನೆ ಸ್ಕೋಪ್ ಅಂತ ಹೇಳಿದ್ರೆ ಏರಿಯಾ ಅಥವಾ ಫೀಲ್ಡ್ ಅಂತ ಹೇಳಿ ಪರಿಗಣಿಸಬಹುದು. ಯಾವುದೆಲ್ಲ ಏರಿಯಾದಲ್ಲಿ ನಾವು HRM ಅನ್ನ ಕಾಣಲಿಕ್ಕೆ ಆಗುತ್ತೆ ಅಂತ ಹೇಳಿ. ಸೊ ಹ್ಯೂಮನ್ ರಿಸೋರ್ಸ್ ಯಾವ ಏರಿಯಾಸ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ಅನ್ನ ಮಾಡ್ತಾರೆ ಅದು ಸ್ಕೋಪ್ ಆಫ್ HRM ಅಲ್ಲಿ ಬರುತ್ತೆ. HRM has a wide field of activities. Its scope starts with identification and selection of competent employees and moves on to adapting competent employees with skills, talent, knowledge and abilities. Human resource management ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಏನು ಜಾಯಿಂಟ್ ಸ್ಟಾಕ್ ಕಂಪನಿ ಒಳಗಡೆ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಒಳಗಡೆ ಹ್ಯೂಮನ್ ರಿಸೋರ್ಸಸ್ ಇರ್ತಾರೆ ಅವರನ್ನ ಮ್ಯಾನೇಜ್ ಮಾಡುವಂತ ಸ್ಕಿಲ್, ಟ್ಯಾಲೆಂಟ್, ಅಬಿಲಿಟೀಸ್ ಅನ್ನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಹ್ಯೂಮನ್ ರಿಸೋರ್ಸ್ ಸ್ಕೋಪಿನ ಒಳಗಡೆ ಸೆಲೆಕ್ಷನ್ ಬರುತ್ತೆ, ಅವರಲ್ಲಿ ಇರುವಂತ ಸ್ಕಿಲ್ಸ್, ಟ್ಯಾಲೆಂಟ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡುವಂತದ್ದು ಬರುತ್ತೆ. ಇದೆಲ್ಲ ಒಳಗೂಡಿ ಇರುತ್ತೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ಗಮನಿಸಿಕೊಳ್ಳುವ. ಫಸ್ಟ್ ಪಾಯಿಂಟ್ ಇಸ್ ಅಂಡರ್ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಕಮ್ಸ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಸೊ ಇದು ಸಹ ನಾವು ಮೀನಿಂಗ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸಿಂಪಲ್ ಆಗಿ ಪ್ಲಾನಿಂಗ್ ಅನ್ನ ಮಾಡ್ತೇವೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಮಾಡ್ತೇವೆ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಅನ್ನ ಮಾಡ್ತೇವೆ. ಸೊ ಹ್ಯೂಮನ್ ರಿಸೋರ್ಸ್ ಎನ್ಶೂರ್ಸ್ that organization has right type of persons at the right time at the right place. ಸೊ ಮುಂಚೆನೇ ನಾನು ಹೇಳ್ತಿದ್ದೆ, ಸರಿಯಾದ ವ್ಯಕ್ತಿಯನ್ನ ನಾವು ನಮ್ಮ ಸಂಸ್ಥೆಗೆ, ನಮ್ಮ ಆರ್ಗನೈಸೇಷನ್ಗೆ ಆಯ್ಕೆ ಮಾಡಬೇಕಾಗುತ್ತೆ. ಸರಿಯಾದ ಟೈಮಿನಲ್ಲಿ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ನಂತರ ಅವರಿಗೆ ಸರಿಯಾದ ಕೆಲಸವನ್ನ ಕೊಡಬೇಕಾಗುತ್ತೆ. ಯಾವಾಗ ಅಲ್ಲಿ ಆಯ್ಕೆ ಮಾಡುವಂತ ವ್ಯಕ್ತಿ ಮತ್ತೆ ಜಾಬ್ ವೇಕೆನ್ಸಿ ನಡುವೆ ಮಿಸ್ ಮ್ಯಾಚ್ ಆಗುತ್ತೆ, ಆ ಸಂದರ್ಭದಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಅಂದ್ಕೊಂಡಂತ ಗೋಲ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಇನ ಆಬ್ಜೆಕ್ಟಿವ್ ಏನು, ಯಾಕೆ ನಾವು ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಆರ್ಗನೈಸೇಷನ್ಸ್ ಏಮ್ ಈಸ್ ಟು ಮ್ಯಾಚ್ ರೈಟ್ ಕ್ಯಾಂಡಿಡೇಟ್ ವಿತ್ ದ ರೈಟ್ ಜಾಬ್ ಅಟ್ ರೈಟ್ ಟೈಮ್. ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ಟೈಮಿನಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಮತ್ತೆ ಆಯ್ಕೆ ಮಾಡಿದ ನಂತರ ಅವರಲ್ಲಿ ಏನ್ ಟ್ಯಾಲೆಂಟ್, ಸ್ಕಿಲ್ ಕಂಡು ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಕೆಲಸವನ್ನ ಕೊಡ್ಬೇಕಾಗುತ್ತೆ. ಆ ಮ್ಯಾಚಿಂಗ್ ಏನಿದೆ ಅಲ್ವಾ, ಮ್ಯಾಚಿಂಗ್ ಆಫ್ ದ ಪರ್ಸನ್ ವಿತ್ ದ ಜಾಬ್, ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್ ಮ್ಯಾಚಿಂಗ್. ಇಫ್ ದೇರ್ ಇಸ್ ಮಿಸ್ ಮ್ಯಾಚ್ ದೆನ್ ಪ್ರಾಬ್ಲಮ್ ಅರೈಸಸ್. ಸೆಕೆಂಡ್ ಸ್ಕೋಪ್ ಆಫ್ HRM ಈಸ್ ಜಾಬ್ ಅನಾಲಿಸಿಸ್ ಅಂಡ್ ಜಾಬ್ ಡಿಸ್ಕ್ರಿಪ್ಷನ್. ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಕೆಲಸ ಏನು, ಕೆಲಸವನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ವ್ಯಕ್ತಿಯಲ್ಲಿ ಟ್ಯಾಲೆಂಟ್, ಕ್ವಾಲಿಟೀಸ್ ಬೇಕಾಗಿರುತ್ತೆ ಅದನ್ನ ನಾವು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಜಾಬ್ ಅನಾಲಿಸಿಸ್ ಗಿವ್ಸ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಬೌಟ್ ಈಚ್ ಅಂಡ್ ಎವ್ರಿ ಜಾಬ್ ಇನ್ ದ ಕಂಪನಿ. ಜಾಬ್ ಅನಾಲಿಸಿಸ್ ಅಂತ ಹೇಳಿದ್ರೆ ಒಂದು ಕಂಪನಿ ಒಳಗಡೆ, ಒಂದು ಆರ್ಗನೈಸೇಷನ್ ಒಳಗಡೆ ಏನೆಲ್ಲ ಕೆಲಸ ಇದೆ, ಆ ಕೆಲಸವನ್ನ ಹೇಗೆ ಮಾಡಬೇಕಾಗತ್ತೆ, ಇದನ್ನ ನಾವೇನ್ ಹೇಳ್ತೇವೆ ಜಾಬ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಈ ಕಂಪನಿ ಅಂತ ತಗೊಂಡಾಗ ಪರ್ಚೇಸಿಂಗ್ ಆಫ್ ರಾ ಮಟೀರಿಯಲ್ಸ್ ಆಗಿರ್ಬೋದು, ಅಥವಾ ಪ್ಲೇಸಿಂಗ್ ಅನ್ ಆರ್ಡರ್ ಆಫ್ ರಾ ಮಟೀರಿಯಲ್ ವಿತ್ ದ ಸಪ್ಲೈಯರ್ ಆಗಿರ್ಬೋದು. ಆಫ್ಟರ್ ಪರ್ಚೇಸಿಂಗ್ ಇಟ್ ಹ್ಯಾಸ್ ಟು ಮೂವ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ವರ್ಷನ್ ಆಕ್ಟಿವಿಟೀಸ್ ಆಗುತ್ತೆ. ಇನ್ಪುಟ್ ಅನ್ನ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ ಪ್ರೊಡಕ್ಷನ್ ಆದ ನಂತರ ನೆಕ್ಸ್ಟ್ ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಸೇಲ್ಸ್ ಪರ್ಸನ್ ಅಥವಾ ಸೇಲ್ಸ್ ಮ್ಯಾನಿನ ಹೆಲ್ಪ್ ಅನ್ನ ತಗೊಂಡು ತಯಾರಾದಂತ ಔಟ್ಪುಟ್ ಅನ್ನ, ಫಿನಿಶ್ಡ್ ಗುಡ್ಸ್ ಅನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದರ ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಒಂದೇ ಆಕ್ಟಿವಿಟಿ ಇರೋದಿಲ್ಲ, ಕಲೆಕ್ಷನ್ ಆಫ್ ಆಕ್ಟಿವಿಟೀಸ್ ಇರುತ್ತೆ. ಸೊ ಏನೇನು ಕಂಪನಿ ಒಳಗಡೆ ಕೆಲಸ ಆಗುತ್ತೆ ಅದನ್ನ ನಾವು ಡೀಟೇಲ್ ಆಗಿ ಹೇಳುವಂತ ಪ್ರೊಸೆಸ್ ಅನ್ನ ಏನ್ ಹೇಳ್ತೇವೆ ಜಾಬ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಜಾಬ್ ಡಿಸ್ಕ್ರಿಪ್ಷನ್ ಅಂದ್ರೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ಟ್ಯಾಲೆಂಟ್ ಇರಬೇಕು, ಏನೆಲ್ಲ ಸ್ಕಿಲ್ ಇರಬೇಕಾಗುತ್ತೆ ಅದನ್ನ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ನಾವು ಬೇಕಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಎಲಿಜಿಬಿಲಿಟಿ ಅಥವಾ ಏನ್ ಕ್ವಾಲಿಫಿಕೇಶನ್ ಇರಬೇಕು, ಒಂದು ಕೆಲಸವನ್ನ ಅವನಿಗೆ ವಹಿಸಿದ ನಂತರ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಏನ್ ಕ್ವಾಲಿಟೀಸ್ ಇರಬೇಕು, ಏನ್ ಎಲಿಜಿಬಿಲಿಟಿ ಇರಬೇಕು, ಏನ್ ಕ್ವಾಲಿಫಿಕೇಶನ್ ಇರಬೇಕು
ಅದನ್ನು ನಾವು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಸೊ ಜಾಬ್ ಅನಾಲಿಸಿಸ್ ಮತ್ತು ಜಾಬ್ ಡಿಸ್ಕ್ರಿಪ್ಷನ್ ಇದರ ನಡುವೆ ಸರಿಯಾಗಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಏನಾಗಿರ್ತಾರಲ್ವಾ ಅವರು ಇದರ ನಡುವೆ ಇರುವಂಥ ವ್ಯತ್ಯಾಸವನ್ನು ಗಮನದಲ್ಲಿ ಇಟ್ಕೊಂಡು ಹ್ಯೂಮನ್ ರಿಸೋರ್ಸಸನ್ನು ಅಪಾಯಿಂಟ್ ಮಾಡಬೇಕಾಗತ್ತೆ. ತದನಂತರ ಬರುವಂಥದ್ದು ಸ್ಕೋಪಿನಲ್ಲಿ ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್. ಸೊ ನಾನು ಹೋದ ಸೆಮಿಸ್ಟರಲ್ಲಿಯೂ ಸಹ ಇದನ್ನು ಕ್ಲಿಯರ್ ಮಾಡಿದ್ದೆ. ಒಂದು ಸನ್ನಿವೇಶ ಬಂದಾಗ recruitment is process of searching for prospective employees and stimulating them to apply for jobs in the organization. So recruitment ಏನು ಅಂತ ಹೇಳಿದ್ರೆ searching for prospective employees. prospective ಅಂತ ಹೇಳಿದ್ರೆ ಇಲ್ಲಿ future employees. ಸೊ ಫ್ಯೂಚರ್ ಅಲ್ಲಿ ನಮಗೆ ಬೇಕಾಗುವಂತ ವರ್ಕರ್ಸ್ ಅನ್ನ ಸರ್ಚ್ ಮಾಡುವಂತ ಪ್ರೊಸೆಸ್ ಅನ್ನ ನಾವು ಏನಂತ ಹೇಳ್ತೇವೆ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೇವೆ. ಬರೀ ಸರ್ಚ್ ಮಾಡೋದು ಮಾತ್ರ ಅಲ್ಲ, ಜೊತೆಗೆ ಅವರನ್ನ ಮೋಟಿವೇಟ್ ಮಾಡಬೇಕು, ಅವರನ್ನ ಸ್ಟಿಮ್ಯುಲೇಟ್ ಮಾಡಬೇಕು. ನಮ್ಮ ಫ್ಯೂಚರ್ ವರ್ಕರ್ಸ್ ಅನ್ನ ನಾವು ಯಾಕೆ ಮೋಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ದ್ಯಾಟ್ ದೇ ಕ್ಯಾನ್ ಅಪ್ಲೈ ಫಾರ್ ದ ಜಾಬ್ ಇನ್ ದ ಆರ್ಗನೈಸೇಷನ್. ನಮ್ಮ ಕಂಪ್ನಿಯಲ್ಲಿ ಯಾವ ಕೆಲಸ ಖಾಲಿ ಇದೆ ಆ ಕೆಲಸಕ್ಕೆ ಆ ಹುದ್ದೆಗೆ ಅವ್ರು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾವು ಕಂಪ್ನಿಯವರು ನಮ್ಮ ಫ್ಯೂಚರ್ ವರ್ಕರ್ಸ್ ಅನ್ನ ನಾವು ಮೋಟಿವೇಟ್ ಮಾಡಬೇಕಾಗತ್ತೆ. ಹೇಗೆ ಮೋಟಿವೇಟ್ ಮಾಡೋದು, ಹೇಗೆ ಸ್ಟಿಮ್ಯುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಮೇ ಬಿ ನಾವು ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಓದುತ್ತೇವೆ. ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅಪ್ಲೈ ಫಾರ್ ದ ಜಾಬ್ ಅಂತ ಇರುತ್ತೆ, ಎಲಿಜಿಬಿಲಿಟಿ, ವೇಕೆನ್ಸೀಸ್, ಕಂಪ್ನಿ ನೇಮ್ ಮತ್ತೆ ಇಂಟರ್ವ್ಯೂ ಡೇಟ್, ಆಮೇಲೆ ಅದ್ರ ಜೊತೆಗೆ ಸ್ಯಾಲರಿ ಪ್ಯಾಕೇಜ್ ಬಗ್ಗೆನೂ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿರ್ತಾರೆ, ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸಪೋಸ್ ಸ್ಯಾಲರಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ಕೆಲಸ ಬೇಕಾಗಿರುತ್ತೆ ಅವನು ಎಲ್ಲೋ ಅಪ್ಲೈ ಮಾಡುವಲ್ಲಿ ಮೋಟಿವೇಟ್ ಆಗೋದಿಲ್ಲ, ಯಾಕಂದ್ರೆ ಸ್ಯಾಲರಿ ಬಗ್ಗೆ ಅಲ್ಲಿ ಮಾಹಿತಿ ಇಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಬಟ್ ಅದೇ ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೊಡ್ಬೇಕಾದ್ರೆ ಕಂಪನಿ ಇಷ್ಟು ಸ್ಯಾಲರಿಯನ್ನ ಕೊಡ್ತೇವೆ, PF ಫೆಸಿಲಿಟೀಸ್ ಇರುತ್ತೆ, ಮತ್ತಿನ್ನೇನು ಬೇರೆ ಬೇರೆ ಕ್ವಾರ್ಟರ್ಸ್ ಫೆಸಿಲಿಟೀಸ್ ಆಗಿರ್ಬೋದು, ಕ್ಯಾಂಟೀನ್ ಫೆಸಿಲಿಟಿ ಆಗಿರ್ಬೋದು, ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟೀಸ್ ಆಗಿರ್ಬೋದು, ESI ಆಗಿರ್ಬೋದು, ಇದ್ರ ಬಗ್ಗೆ ಈ ಬೆನಿಫಿಟ್ಸ್ ಕೊಡ್ತೇವೆ ವರ್ಕರ್ಸಿಗೆ ಅಂತ ಹೇಳಿ ಹಾಕಿದಾಗ ರೀಡರ್ ಯಾರಿರ್ತಾರಲ್ಲ, ಓದೋರು ಅಥವಾ ಫ್ಯೂಚರ್ ವರ್ಕರ್ ಏನಾಗಿರ್ತಾರಲ್ವಾ ಅವರಿಗೆ ಮೋಟಿವೇಶನ್ ಆಗುತ್ತೆ ಇಂಡೈರೆಕ್ಟ್ಲಿ. maybe directly some or the other way, maybe directly it motivates the workers to apply for the job. ಸೊ ಅವ್ರು ಅಪ್ಲೈ ಮಾಡ್ತಾರೆ ಅಂತ ಇದ್ದಾಗ ಅದು ಕಂಪನಿಗೆ ಬೆನಿಫಿಟ್. ಅವ್ರು ಇಂಟರ್ವ್ಯೂಗೆ ಬರ್ತಾರೆ, ಇಂಟರ್ವ್ಯೂ ಅಲ್ಲಿ ನಾವು ನಮಗೆ ಬೇಕಾಗುವಂತ ಟ್ಯಾಲೆಂಟೆಡ್ ವರ್ಕರ್ಸ್ ಅನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ರಿಕ್ರೂಟ್ಮೆಂಟ್ ಏನು ಅಂತ ಹೇಳಿದ್ರೆ ಫ್ಯೂಚರ್ ವರ್ಕರ್ಸ್ ಅನ್ನ ಸರ್ಚ್ ಮಾಡೋದು ಮತ್ತೆ ಅವರಿಗೆ ಮೋಟಿವೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಖಾಲಿ ಹುದ್ದೆಗೆ ಇಂಟರ್ವ್ಯೂಗೆ ಬನ್ನಿ ಅಂತ ಹೇಳುವಂತ ಪ್ರೊಸೆಸ್ ಅನ್ನ ರಿಕ್ರೂಟ್ಮೆಂಟ್ ಅಂತ ಹೇಳ್ತೇವೆ. ಸೆಲೆಕ್ಷನ್ ಸಿಂಪಲ್ ಆಗಿ ನಮಗೆ ಗೊತ್ತಿದೆ, ಎಷ್ಟು ವರ್ಕರ್ಸ್ ಬರ್ತಾರೆ ಅದರಲ್ಲಿ ನಮಗೆ ಬೇಕಾಗುವಂತ ಎಲಿಜಿಬಲ್ ಇರುವಂತ ವರ್ಕರ್, ಕ್ವಾಲಿಫಿಕೇಶನ್ ಇರುವಂತ ವರ್ಕರ್ ಇಂಟರ್ವ್ಯೂಗೆ ಬಂದಿದ್ದಾರೆ ಅಂತ ಇದ್ರೆ ಅವರಲ್ಲಿ ನಾವು ಸೆಲೆಕ್ಷನ್ ಅನ್ನ ಮಾಡ್ಕೊಳ್ಳುವಂಥದ್ದು. ಸಪೋಸ್ ನಮ್ಮಲ್ಲಿ ವೇಕೆನ್ಸೀಸ್ 2 ವೇಕೆನ್ಸೀಸ್ ಇದೆ ಅಂತ ಇದ್ರೆ 2 ಪೋಸ್ಟ್ ಇದೆ, 2 ಖಾಲಿ ಹುದ್ದೆ ಇದೆ ಅಂತ ಇದ್ರೆ ಆ ಖಾಲಿ ಹುದ್ದೆಯನ್ನ ಭರ್ತಿ ಮಾಡ್ಲಿಕ್ಕೆ ಕ್ಯಾಂಡಿಡೇಟ್ ಅಲ್ಲಿ ಏನೆಲ್ಲ ಎಲಿಜಿಬಿಲಿಟೀಸ್ ಬೇಕು, ಕ್ವಾಲಿಫಿಕೇಶನ್ಸ್ ಬೇಕು ಅದು ಇದೆ ಅಂತ ಇದ್ರೆ ಇಂಟರ್ವ್ಯೂಗೆ ಬಂದಂತ ಕ್ಯಾಂಡಿಡೇಟ್ ಅಲ್ಲಿ ಉಂಟು ಅಂತ ಹೇಳಿದ್ರೆ ನಾವು ಹಲವಾರು ಟೆಸ್ಟ್ ಅನ್ನ ಮಾಡಿಬಿಟ್ಟು ಅವರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಷನ್ ಈಸ್ ದ ಪ್ರೊಸೆಸ್ ಆಫ್ ಚೂಸಿಂಗ್ ಮೋಸ್ಟ್ ಸೂಟಬಲ್ ಕ್ಯಾಂಡಿಡೇಟ್ಸ್ ಔಟ್ ಆಫ್ ಮೆನಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್. ತುಂಬಾ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಗೆ ಬರ್ತಾರೆ, ಹಾಗಂತ ಹೇಳಿ ಎಲ್ಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಂದಂತ ಕ್ಯಾಂಡಿಡೇಟ್ಸ್ ಅಲ್ಲಿ ಸೂಟಬಲ್ ಕ್ಯಾಂಡಿಡೇಟ್ ಯಾರಾಗಿರ್ತಾರೆ, ಸೂಟಬಲ್ ಕ್ಯಾಂಡಿಡೇಟ್ ಅಂದ್ರೆ ಯಾವ ಕ್ಯಾಂಡಿಡೇಟ್ ಅಲ್ಲಿ ಎಲಿಜಿಬಿಲಿಟಿ ಇರುತ್ತೆ, ಯಾವ ಕ್ಯಾಂಡಿಡೇಟ್ ಅಲ್ಲಿ ಬೇಕಾಗುವಂತ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡುವಂತ ಪ್ರೊಸೆಸ್ ಅನ್ನ ನಾವು ಇಲ್ಲಿ ಸೆಲೆಕ್ಷನ್ ಅಂತ ಹೇಳಿ ಕರೀತೇವೆ. ನೆಕ್ಸ್ಟ್ ಸ್ಕೋಪ್ ಈಸ್ ಪ್ಲೇಸ್ಮೆಂಟ್ ಫಂಕ್ಷನ್. ಸೊ ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಸೆಲೆಕ್ಷನ್ ನಂತರ ಬರುವಂತ ಪ್ರೊಸೆಸ್. ಕ್ಯಾಂಡಿಡೇಟ್ ಅನ್ನ ಸೂಟಬಲ್ ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ, ಸೆಲೆಕ್ಟ್ ಮಾಡಿದ ನಂತರ ದಟ್ ಎಂಪ್ಲಾಯಿ ಶುಡ್ ಬಿ ಸೆಲೆಕ್ಟೆಡ್ ಎಂಪ್ಲಾಯಿ ಶುಡ್ ಬಿ ಗಿವನ್ ವಿತ್ ಕರೆಕ್ಟ್ ಪ್ಲೇಸ್ಮೆಂಟ್. ಅವರಲ್ಲಿ ಇರುವಂತ ಟ್ಯಾಲೆಂಟ್, ಎಲಿಜಿಬಿಲಿಟಿ, ಎಕ್ಸ್ಪೀರಿಯನ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಸರಿಯಾದಂತ ಪ್ಲೇಸ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ, ಸರಿಯಾದಂತ ಕೆಲಸವನ್ನ ಕೊಡ್ಬೇಕಾಗುತ್ತೆ. ಸೊ HRM also performs the placement function. Placement is done after selection of employees. ಸೊ ಸರಿಯಾದಂತ ವ್ಯಕ್ತಿಗೆ ಸರಿಯಾದಂತ ಕೆಲಸವನ್ನ ಕೊಡುವಂಥದ್ದು, ಸರಿಯಾದಂತ ಕೆಲಸವನ್ನ ಕೊಟ್ಟಾಗ ಅವರಲ್ಲಿ ಇರುವಂತ ಟ್ಯಾಲೆಂಟ್ ಅನ್ನ ಈಚೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದರಿಂದ ಕಂಪನಿಗೆ ಬೆನಿಫಿಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈಸ್ ಓರಿಯಂಟೇಷನ್ ಅಂಡ್ ಇಂಡಕ್ಷನ್. ಸೊ ಪ್ಲೇಸ್ಮೆಂಟ್ ಆದ ನಂತರ ಬರುವಂತದ್ದು ಪ್ರೊಸೆಸ್ ಯಾವುದು ಅಂತ ಹೇಳಿದ್ರೆ
orientation and induction. Once the employees have been selected, an induction or orientation program is conducted. ಸೊ ಒಮ್ಮೆ ವರ್ಕರ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಇದ್ದಾಗ, ಅಥವಾ ಕ್ಯಾಂಡಿಡೇಟ್ ಏನು ಇಂಟರ್ವ್ಯೂಗೆ ಬಂದಿರ್ತಾರೆ ಅವರನ್ನ ನಾವು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದೇವೆ ಅಂತ ಇದ್ದಾಗ, ನೆಕ್ಸ್ಟ್ ಪ್ರೋಗ್ರಾಮ್ ಈಸ್ ಇಂಡಕ್ಷನ್ ಆರ್ ಓರಿಯೆಂಟೇಷನ್ ಪ್ರೋಗ್ರಾಮ್. ಸೊ ಎರಡು ನಾವು ಒಂದೇ ಅರ್ಥದಲ್ಲಿ, ಎರಡು ಶಬ್ದಗಳನ್ನು ಒಂದೇ ಅರ್ಥದಲ್ಲಿ ನಾವು ಪರಿಗಣಿಸ್ಕೋಬಹುದು, ಓರಿಯೆಂಟೇಷನ್ ಅಥವಾ ಇಂಡಕ್ಷನ್. ಒನ್ ಅಂಡ್ ದ ಸೇಮ್, ಇಟ್ ಕ್ಯಾರೀಸ್ ಒನ್ ಅಂಡ್ ದ ಸೇಮ್ ಮೀನಿಂಗ್. ಸೊ ಓರಿಯೆಂಟೇಷನ್ ಅರ್ಥ ಇಲ್ಲಿ ಏನು ಅಂತ ಹೇಳಿದ್ರೆ, ಒಬ್ಬ ವರ್ಕರ್ ಅನ್ನ ಸೆಲೆಕ್ಟ್ ಮಾಡಿದೀವಿ ಅಂತ ಇದ್ದು ಅವನಿಗೆ ಪ್ಲೇಸ್ಮೆಂಟ್ ಅನ್ನ ಕೊಟ್ಟಿದ್ದೇವೆ, ಸರಿಯಾದಂತ ವರ್ಕ್ ಅನ್ನ ಕೊಟ್ಬಿಟ್ಟಿದ್ದೇವೆ ಅಂತ ಬಂದಾಗ ಅಲ್ಲಿ HR ಮ್ಯಾನೇಜರಿನ ಜವಾಬ್ದಾರಿ ಮುಗಿಯೋದಿಲ್ಲ, ಇಟ್ ಕಂಟಿನ್ಯೂಸ್. ಸೊ ನ್ಯೂಲಿ ಅಪಾಯಿಂಟೆಡ್ ಕ್ಯಾಂಡಿಡೇಟ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಹಿ ಶುಡ್ ಬಿ undergone through orientation program. He should be given detailed information about the work as well as about the organization. So organization ಗೆ ಸಂಬಂಧಪಟ್ಟ ಹಾಗೆ, ಕಂಪನಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ, ಸುದೀರ್ಘವಾದಂತ ಮಾಹಿತಿಯನ್ನ HR ಮ್ಯಾನೇಜರ್ ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಂತ ವರ್ಕರಿಗೆ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಕೆಲಸದ ಬಗ್ಗೆನೂ ಸಹ ಡೀಟೇಲ್ಡ್ ಆದಂತ ಇನ್ಫಾರ್ಮೇಶನ್ ಅನ್ನ HR ಮ್ಯಾನೇಜರ್ ಆದವರು ವರ್ಕರಿಗೆ ಕೊಡಬೇಕು. ಸೊ ಇಲ್ಲಿ ಓರಿಯೆಂಟೇಷನ್ ಅಥವಾ ಇಂಡಕ್ಷನ್ ಪ್ರೋಗ್ರಾಮ್ ಏನಿದೆ, ಯಾಕೆ ಹೊಸದಾಗಿ ಬಂದಂತ ವರ್ಕರಿಗೆ ಕೊಡಬೇಕು, ಯಾಕೆ ಈ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಹೊಸದಾಗಿ ಅಪಾಯಿಂಟ್ ಆದಂತ ವರ್ಕರ್ ಏನಿದ್ದಾರೆ ಕಂಪನಿಗೆ ಬಂದಾಗ ಹೊಸದರಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಅವರಿಗೆ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಫಿಯರ್ ಕಂಪೋನೆಂಟ್ ಇರುತ್ತೆ, ಭಯ ಇರುತ್ತೆ. ಅದ್ರ ಜೊತೆಗೆ ಅವರಿಗೆ ಟೆನ್ಷನ್ ಸಹ ಇರುತ್ತೆ. ಹೊಸ ಕೆಲಸ ಹೇಗಪ್ಪ ನನಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಾನು ನಿಭಾಯಿಸೋದು ಅಂತ ಹೇಳಿ ಅವರಿಗೆ ಒಂದು ರೀತಿಯಾದಂತ ಟೆನ್ಷನ್ ಇರುತ್ತೆ, ಹೆಸಿಟೇಷನ್ ಇರುತ್ತೆ, ನರ್ವಸ್ನೆಸ್ ಇರುತ್ತೆ, ಫಿಯರ್ ಇರುತ್ತೆ, ಮತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಕೆಲವೊಮ್ಮೆ ಕಾಡ್ತಾ ಇರುತ್ತೆ. ಸೊ ಎಲ್ಲ ನೆಗೆಟಿವ್ ಏನು ಎಲಿಮೆಂಟ್ ಇದೆ, ನೆಗೆಟಿವ್ ಬಿಹೇವಿಯರ್ ಏನಿದೆ, ಇದನ್ನ ಕ್ಲಿಯರ್ ಮಾಡಲಿಕ್ಕೆ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಥವಾ ಇಂಡಕ್ಷನ್ ಪ್ರೋಗ್ರಾಮ್ ಹೆಲ್ಪ್ ಆಗುತ್ತೆ. ಸೊ ಆದ ಕಾರಣ HR ಮ್ಯಾನೇಜರ್ ಆದವರು ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಂತ ವರ್ಕರಿಗೆ ಡೀಟೇಲ್ ಆಗಿ ಕಂಪ್ನಿ ಬಗ್ಗೆ ಮಾಹಿತಿ ಕೊಡ್ಬೇಕು. ಕಂಪ್ನಿ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಕಂಪ್ನಿ ಯಾವ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಕಂಪ್ನಿ ಯಾವ್ಯಾವ ಕಸ್ಟಮರ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ, ಕಂಪ್ನಿಯಲ್ಲಿ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಎಷ್ಟಿದ್ದಾರೆ, ಕಂಪ್ನಿಯ ಡೈರೆಕ್ಟರ್ ಯಾರು, ಕಂಪ್ನಿ ಎಷ್ಟು ವರ್ಷದಿಂದ ಕೆಲಸವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಕಂಪ್ನಿಗೆ ಅದರದೇ ಆದಂತ ಬ್ರಾಂಚಸ್ ಯಾವ್ಯಾವ ಏರಿಯಾದಲ್ಲಿದೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆದಂತ ಕಂಪ್ನಿಗೆ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡಬೇಕು. ಅದರ ಜೊತೆಗೆ ಅವನಿಗೆ ಯಾವ ಕೆಲಸವನ್ನ ಕೊಟ್ಟಿರ್ತಾರೆ ವರ್ಕರಿಗೆ, ಆ ವರ್ಕ್ ಬಗ್ಗೆನೂ ಸಹ ಇನ್ಫಾರ್ಮೇಶನ್ ಅನ್ನ HR ಮ್ಯಾನೇಜರ್ ಆದವರು ಹೊಸದಾಗಿ ಸೆಲೆಕ್ಟ್ ಆದಂತ ಕ್ಯಾಂಡಿಡೇಟ್ಗೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸ್ಕೋಪ್ ಈಸ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಸೊ ಓರಿಯೆಂಟೇಷನ್ ಆದ ನಂತರ, ಇಂಡಕ್ಷನ್ ಪ್ರೋಗ್ರಾಮ್ ಆದ ನಂತರ ನೆಕ್ಸ್ಟ್ ಬರುವಂತ ಫಂಕ್ಷನ್ ಯಾವುದು ಅಂತ ಹೇಳಿದ್ರೆ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಸೊ ಹೊಸದಾಗಿ ಬಂದಂತ ಕ್ಯಾಂಡಿಡೇಟಿಗೆ ತಕ್ಕ ಮಟ್ಟಂತ ಟ್ರೈನಿಂಗ್ ಬೇಕಾಗಿರುತ್ತೆ, ಅಗತ್ಯ ಇರುತ್ತೆ. ವೆರೆವರ್ ದ ಮ್ಯಾನೇಜರ್ ಫೈಂಡ್ಸ್ ದಟ್ ಕ್ಯಾಂಡಿಡೇಟ್ ಶುಡ್ ಬಿ ಗಿವನ್ ವಿತ್ ದ ಟ್ರೈನಿಂಗ್, in that case such training should be given. It may be on the job training or off the job training. ಯಾವ್ಯಾವ ಕ್ಯಾಂಡಿಡೇಟ್, ನಮಗೆ ಗೊತ್ತಿದೆ ಪ್ರತಿಯೊಂದು ಕ್ಯಾಂಡಿಡೇಟಿನ ಸ್ಕಿಲ್ ಲೆವೆಲ್ ಸೇಮ್ ಇರೋದಿಲ್ಲ. ಕೆಲವರು ಹೈಲಿ ಸ್ಕಿಲ್ಫುಲ್ ಇರ್ತಾರೆ, ಇನ್ ಕೆಲವರು ಸೆಮಿ ಸ್ಕಿಲ್ಡ್ ಇರ್ಬೋದು, ಇನ್ ಕೆಲವೊಂದು ವರ್ಕರ್ಸ್ ಅಪಾಯಿಂಟ್ಮೆಂಟ್ ಆಗಿ ಬಂದವರು ಅನ್ಸ್ಕಿಲ್ಡ್ ವರ್ಕರ್ಸ್ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಟ್ಯಾಲೆಂಟ್ ಸ್ಕಿಲ್ ಇರೋದಿಲ್ಲ. ಸೊ ಅವರನ್ನ ನಾವು ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗ್ಬೇಕು. ಅನ್ಸ್ಕಿಲ್ಡ್ ಅವರನ್ನ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಅಥವಾ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಅನ್ನ ಇನ್ನೊಂದು ಹಂತ ಅಂದ್ರೆ ಸ್ಕಿಲ್ಡ್ ವರ್ಕರ್ಸ್ ಆಗಿ ಅವರನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹಂತ ಹಂತವಾಗಿ ವರ್ಕರ್ಸಿಗೆ ಟ್ರೈನಿಂಗ್ ಅನ್ನು ಕೊಡಬೇಕಾಗತ್ತೆ. ಹಾಗಂತ ಹೇಳಿ ಎಲ್ಲ ವರ್ಕರ್ಸಿಗೆ ಟ್ರೈನಿಂಗ್ ಕೊಡುವಂಥದ್ದಲ್ಲ. ನಾವಲ್ಲಿ ಯಾವ್ಯಾವ ಕ್ಯಾಂಡಿಡೇಟ್ ಅಲ್ಲಿ ಯಾವ ರೀತಿಯಾದಂಥ ಟ್ಯಾಲೆಂಟ್ಸ್ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡೇನೆ ಅವರಿಗೆ ಅಗತ್ಯ ಬೀಳುವಂತ ಟ್ರೈನಿಂಗ್ ಅನ್ನ ಕೊಡಬೇಕಾಗತ್ತೆ. ಟ್ರೈನಿಂಗ್ ಅನ್ನ ಆನ್ ದ ಜಾಬ್ ಟ್ರೈನಿಂಗ್ ಅಂದ್ರೆ ಕೆಲಸ ಮಾಡ್ತಾನೆ ಟ್ರೈನಿಂಗ್ ಅನ್ನ ಕೊಡುವಂಥದ್ದು. ಆಫ್ ದ ಜಾಬ್ ಅಂದ್ರೆ ಬೇರೆ ಸೆಟಪ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಬೇರೆ ಸನ್ನಿವೇಶದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಅಥವಾ ಬೇರೆ ಒಂದು ಆರ್ಗನೈಸೇಷನ್ ಅಂದ್ರೆ ಬೇರೆ ಒಂದು ಕ್ಲಾಸ್ ರೂಮ್ ಟೈಪ್ ಸೆಟಪ್ ಅನ್ನ ಮಾಡಿರ್ತಾರೆ, ಅಲ್ಲಿ ಹೋಗಿ ಟ್ರೈನಿಂಗ್ ಅನ್ನ ಕೊಡುವಂಥದ್ದು. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಆಫ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಲೈಕ್ ಕಾನ್ಫರೆನ್ಸ್ ತರ ಮಾಡುವಂಥದ್ದು, ಅಥವಾ ಆಡಿಯೋ ವಿಡಿಯೋ ಏಡ್ ಅನ್ನ ಬಳಸ್ಕೊಂಡು
ಟ್ರೈನಿಂಗ್ ಅನ್ನ ಕೊಡುವಂಥದ್ದು, ರಿಸೋರ್ಸ್ಫುಲ್ ಪರ್ಸನ್ ಅನ್ನ ಕರೆಸ್ಬಿಟ್ಟು, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅನ್ನ ಕರೆಸ್ಬಿಟ್ಟು ಹೊಸದಾಗಿ ಅಪಾಯಿಂಟ್ ಆದಂಥ ವರ್ಕರ್ಸಿಗೆ ಟ್ರೈನಿಂಗ್ ಅನ್ನ ಕೊಡಿಸುವಂಥದ್ದು. ಇದನ್ನೆಲ್ಲ ನಾವು ಏನು ಹೇಳ್ತೇವೆ, ಆಫ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳ್ತೇವೆ. ಕೆಲಸದಿಂದ ಈಚೆ ಬಂದ್ಬಿಟ್ಟು ಅವರಿಗೆ ಟ್ರೈನಿಂಗ್ ಅನ್ನ ಕೊಡುವಂಥದ್ದು. ಅದು ಮೇ ಬಿ 15 days ಟ್ರೈನಿಂಗ್ ಆಗಿರ್ಬೋದು, 6 months ಟ್ರೈನಿಂಗ್ ಆಗಿರ್ಬೋದು, 2 years ಟ್ರೈನಿಂಗ್ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ವರ್ಕ್ ವಿಚ್ ದ ವರ್ಕರ್ಸ್ ಆರ್ ಗೋಯಿಂಗ್ ಟು ಪರ್ಫಾರ್ಮ್. ನೆಕ್ಸ್ಟ್ ಈಸ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಆರ್ಗನೈಸೇಷನ್ ಅಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರಮೋಷನ್ ಕೊಡಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಪ್ರಮೋಷನ್ ಕೊಟ್ಟ ನಂತರ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಅದನ್ನ ನಿಭಾಯಿಸ್ಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ, ಅಥವಾ ಸ್ವಲ್ಪ ಅವರಿಗೆ ಇನ್ಫಾರ್ಮೇಶನ್ ಬೇಕು, ಸ್ವಲ್ಪ ಪ್ರೋಗ್ರಾಮ್ಸ್ ಅನ್ನು ಕಂಡಕ್ಟ್ ಮಾಡಬೇಕು ಮ್ಯಾನೇಜ್ಮೆಂಟ್ ಅಂತ ಅನ್ಸಿದಾಗ ಆಗ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕಾಗುತ್ತೆ, ಯಾರು ಪ್ರಮೋಟೀಸ್ ಇರ್ತಾರಲ್ವಾ ಅಂಥವರಿಗೆ ಮ್ಯಾನೇಜರ್ ಲೆವೆಲ್ ಅವರಿಗೆ ಏನ್ ಮಾಡಬೇಕು, ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಹಂತ ಹಂತವಾಗಿ ಅವರಿಗೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಇಲ್ಲೂ ನಮಗೆ ಶಬ್ದದಲ್ಲಿ ಮೀನಿಂಗ್ ಇದೆ. ಅಪ್ರೈಸಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಎನಿ ಎಂಪ್ಲಾಯಿ ಈಸ್ ಕಾಲ್ಡ್ ಆಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಯಾವ್ಯಾವ ವರ್ಕರಿನ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿ ಇರುತ್ತೆ ಅದನ್ನ ಅಪ್ರೈಸ್ ಮಾಡುವಂಥದ್ದು, ಅದನ್ನ ಚೆಕ್ ಮಾಡುವಂಥದ್ದು, ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು, ಆ ಪ್ರೊಸೆಸ್ ಅನ್ನು ನಾವೇನಂತ ಹೇಳ್ತೇವೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತೇವೆ. ಇವಾಗ ಮೇ ಬಿ ಫಾರ್ ಎಕ್ಸಾಂಪಲ್, ಟೀಚರ್ಸ್ ಪರ್ಫಾರ್ಮೆನ್ಸ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಬೈ ದಿ head of the department, or else maybe head of the department's performance may be evaluated by the principal. So teachers in a performance ಯಾವ ರೀತಿ ಆಗಿರುತ್ತೆ ಅದನ್ನ HOD ಆದವರು ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ HOD ಏನಿರ್ತಾರೆ ಅವರ ಪರ್ಫಾರ್ಮೆನ್ಸ್ ಅನ್ನ, ಟೀಚಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿರುತ್ತೆ ಅದನ್ನ ಪ್ರಿನ್ಸಿಪಲ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇಲ್ಲಿ ವರ್ಕರ್ಸಿನ ಪರ್ಫಾರ್ಮೆನ್ಸ್ ಮ್ಯಾನೇಜರ್ ಇವ್ಯಾಲ್ಯೂಯೇಟ್ ಮಾಡ್ಬೋದು, ಮ್ಯಾನೇಜರಿನ ಪರ್ಫಾರ್ಮೆನ್ಸ್ MD ಆದವರು ಮಾಡ್ಬೋದು. ಸೊ ಪರ್ಫಾರ್ಮೆನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡುವಂತ ಪ್ರೊಸೀಜರ್ ಅನ್ನ ನಾವೇನಂತ ಹೇಳ್ತೇವೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತಾರೆ. ಈಗ ಸ್ಟೂಡೆಂಟ್ಸ್ ಇನ ಪರ್ಫಾರ್ಮೆನ್ಸ್ ಅನ್ನು ಸಹ ನಾವು ಇವ್ಯಾಲ್ಯೂಯೇಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಟೆಸ್ಟ್ ಮುಖಾಂತರ, ಅಸೈನ್ಮೆಂಟ್ ಮುಖಾಂತರ ನಾವು ಪರ್ಫಾರ್ಮೆನ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತೇವೆ. ಯಾವ ಸ್ಟೂಡೆಂಟಿನ ಪರ್ಫಾರ್ಮೆನ್ಸ್ ಲೆವೆಲ್ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಕೆಲವರು ಆರ್ಗನೈಸೇಷನ್ ಅಲ್ಲಿ ಸ್ಲೋ ಲರ್ನರ್ಸ್ ಇರ್ತಾರೆ, ನಿಧಾನವಾಗಿ ಕೆಲಸ ಮಾಡುವಂಥವ್ರು ಇರ್ತಾರೆ. ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವರ ಸ್ಪೀಡ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ನಮಗೆಲ್ಲ ಗೊತ್ತಿದೆ, ಟೈಮ್ ಇಸ್ ವೆರಿ ಪ್ರಿಷಿಯಸ್. ಸೊ ಸ್ಲೋ ಆಗಿ ಕೆಲಸ ಮಾಡುವಂಥ ವರ್ಕರನ್ನು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅವ್ನು ತುಂಬ ಟೈಮ್ ತಗೊಳ್ತಾನೆ. ಸೊ ಟೈಮ್ ನಮಗೆ ತುಂಬಾನೇ ವ್ಯಾಲ್ಯೂಯಬಲ್ ಅಸೆಟ್ ಆಗಿರುತ್ತೆ. ಸೊ ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ವಿದಿನ್ ಸ್ಪೆಸಿಫೈಡ್ ಟೈಮ್ ಅಂತ ಬಂದಾಗ ವರ್ಕರ್ಸ್ ನಿಧಾನಗತಿಯಲ್ಲಿ ಕೆಲಸ ಮಾಡಿದ್ರೆ ಅದು ಕಂಪನಿಗೆ ಬೆನಿಫಿಷಿಯಲ್ ಆಗಿರೋದಿಲ್ಲ. ಸೊ ಆದ ಕಾರಣ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಯಾವ್ಯಾವ ವರ್ಕರ್ ಕೊಟ್ಟಂತ ಕೆಲಸವನ್ನ ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಬಾಸ್ ಆದವನು, ಮ್ಯಾನೇಜರ್ ಆದವನು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಮತ್ತೆ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಸಜೆಷನ್ಸ್, ಕೆಲವೊಂದು ಅಡ್ವೈಸಸ್, ಕೆಲವೊಂದು ಮೆಜರ್ಸ್ ಅನ್ನ ವರ್ಕರ್ಸಿಗೆ ಹೇಳ್ತೇವೆ. ಸಜೆಷನ್ಸ್ ಅನ್ನ ಮ್ಯಾನೇಜರ್ ಹೇಳ್ತಾರೆ, ನೋಡಿ ಈ ಕೆಲಸವನ್ನ ನೀವು ಬೇರೆ ರೀತಿಯಲ್ಲಿ ಮಾಡಬೇಕು, ಇನ್ನು ಸ್ಪೀಡ್ ಮಾಡಬೇಕಾಗತ್ತೆ, ಮತ್ತೆ ಜಾಸ್ತಿ ಮಿಸ್ಟೇಕ್ ಮಾಡಬಾರ್ದು, ಅದ್ರ ಬಗ್ಗೆ ಎಲ್ಲ ಅಡ್ವೈಸ್ ಸಜೆಷನ್ ಕೊಡಲಿಕ್ಕೆ ಸಾಧ್ಯ. ಓನ್ಲಿ ವೆನ್ ಮ್ಯಾನೇಜರ್ ಇಸ್ ಗೋಯಿಂಗ್ ಟು ಅಂಡರ್ಟೇಕ್ ದಿ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಮತ್ತೆ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಬೇಕಾದ್ರೂ ಸಹ ನಮಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಕರ್ಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಸ್ಯಾಲರಿಯನ್ನು ಸಹ ನಾವು ಫಿಕ್ಸ್ ಮಾಡಬಹುದು. ನೆಕ್ಸ್ಟ್ ಸ್ಕೋಪ್ ಆಫ್ HRM ಇಸ್ ಕಾಂಪನ್ಸೇಷನ್, ಪ್ಲಾನಿಂಗ್ ಆ್ಯಂಡ್ ರೆಮ್ಯುನರೇಷನ್. ನಾವು ಮೀನಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, HRM ಮೀನಿಂಗ್ ಅಲ್ಲಿ ಹೇಳಿದೆ. ಕಾಂಪನ್ಸೇಷನ್ ಅಂತ ಬಂದಾಗ ಇಲ್ಲಿ ಸ್ಯಾಲ್ರಿ ಅಂತ ಹೇಳ್ತೇವೆ ಅಥವಾ ವೇಜಸ್ ಅಂತ ಹೇಳ್ತೇವೆ. ಸೊ ಸ್ಯಾಲ್ರಿ ಪ್ಯಾಕೇಜ್ ಅನ್ನ ನಾವೊಂದು ಹೊಸ ಶಬ್ದದಲ್ಲಿ ಅದನ್ನ ಕರಿತೇವೆ. ಅದು ಏನು ಅಂತ ಹೇಳಿದ್ರೆ ಕಾಂಪನ್ಸೇಷನ್. ಸೊ ಕಾಂಪನ್ಸೇಷನ್ ಹ್ಯಾಸ್ ಟು ಬಿ ಪ್ಲಾನ್ಡ್, ರೆಮ್ಯುನರೇಷನ್ ಹ್ಯಾಸ್ ಟು ಬಿ ಪ್ಲಾನ್ಡ್. ಇಟ್ ಈಸ್ ದ ಜಾಬ್ ಆಫ್ HRM ಡಿಪಾರ್ಟ್ಮೆಂಟ್ ಟು ಲುಕ್ ಇನ್ ಟು ಬೋತ್ ದಿ ಆಸ್ಪೆಕ್ಟ್ಸ್. ಸೊ ನಾವು ಮುಂಚೆ ಡಿಸ್ಕಸ್ ಮಾಡಿದ ಹಾಗೇನೆ ಸ್ಯಾಲ್ರಿಯನ್ನು ಅಥವಾ ಕಾಂಪನ್ಸೇಷನ್ ಅನ್ನು ಫಿಕ್ಸ್ ಮಾಡಬೇಕಾದ್ರೆ ಎರಡು ಪಾರ್ಟಿಯ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕಾಂಪನ್ಸೇಷನ್ ಅಥವಾ ಸ್ಯಾಲ್ರಿಯನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಎರಡು ಪಾರ್ಟಿ ಅಂತ ಹೇಳಿದಾಗ ಯಾರು ಅಂತ ಹೇಳಿದ್ರೆ, ಒಂದು ಮ್ಯಾನೇಜರ್, ಇನ್ನೊಂದು ವರ್ಕರ್ಸ್. ಇಬ್ಬರು ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಸ್ಯಾಲ್ರಿಯನ್ನ ಅಥವಾ ರೆಮ್ಯುನರೇಷನ್ ಅನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇಬ್ಬರಿಗೂ ಲಾಸ್ ಆಗಬಾರ್ದು.
ಈಗ ಜಾಸ್ತಿ ಸಂಬಳವನ್ನು ಫಿಕ್ಸ್ ಮಾಡಿದಾಗ ಪ್ಲಾನಿಂಗ್ ಮಾಡಬೇಕಾದ್ರೆ ಜಾಸ್ತಿ ಸಂಬಳವನ್ನು ಕೊಟ್ಬಿಡುವ ವರ್ಕರ್ಸ್ಗೆ ಅಂತ ತೀರ್ಮಾನ ತಗೊಂಡಾಗ ಮ್ಯಾನೇಜ್ಮೆಂಟಿಗೆ ಬರ್ಡನ್ ಆಗುತ್ತೆ, ಹೆಚ್ಚು ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಸೊ ಹಾಗೆ ಆಗಬಾರ್ದು. ಆ ರೀತಿಯಾಗಿ ಹೆಚ್ಚು ಸಂಬಳವನ್ನು ವರ್ಕರ್ಸಿಗೆ ಕೊಟ್ಟಾಗ ಇಲ್ಲಿ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಕೆಲವೊಂದು ಅಲೈಡ್ ಆಕ್ಟಿವಿಟೀಸ್ ಆಗಿರ್ಬೋದು, ಅದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಅವರಿಗೆ ಕ್ಯಾಪಿಟಲಿನ ಕೊರತೆ, ಕ್ಯಾಶಿನ ಕೊರತೆ ಆಗ್ಬೋದು, ಶಾರ್ಟೇಜ್ ಆಗ್ಬೋದು. ಹಾಗಂತ ಹೇಳ್ಬಿಟ್ಟು ತೀರಾ ಕಡಿಮೆ ಸಂಬಳ ಕೊಟ್ಬಿಡುವ ವರ್ಕರ್ಸಿಗೆ ಅಂತ ಆ ಥರ ನಿರ್ಧಾರ ತಗೊಂಡ್ರೂ ಸಹ ಇಲ್ಲಿ ವರ್ಕರ್ಸಿಗೆ ಲಾಸ್ ಆಗುತ್ತೆ, ಮ್ಯಾನೇಜ್ಮೆಂಟಿಗೆ ಲಾಭ ಆಗುತ್ತೆ. ಕಡಿಮೆ ಸಂಬಳ ವರ್ಕರ್ಸಿಗೆ ಕೊಟ್ಟರೆ ಕ್ಯಾಶ್ ಕೈಯಲ್ಲೇ ಉಳ್ಕೊಂಡು ಬಿಡುತ್ತೆ. ಆದರೆ ಇದರ ಡಿಸ್ಅಡ್ವಾಂಟೇಜ್ ಯಾರಿಗೆ ಅಂತ ಹೇಳಿದರೆ ಅದು ವರ್ಕರ್ಸಿಗೆ ಆಗುತ್ತೆ. ವರ್ಕರ್ಸಿಗೆ ಡೇ ಟು ಡೇ ನೆಸೆಸಿಟೀಸನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ. ಡೇ ಟು ಡೇ ನೆಸೆಸಿಟೀಸ್ ಅಂತ ಹೇಳಿದರೆ ಫುಡ್ ಆಗ್ಬೋದು, ಶೆಲ್ಟರ್ ಆಗ್ಬೋದು, ಕ್ಲೋದಿಂಗ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ದಿನನಿತ್ಯದ ಖರ್ಚನ್ನು ನಿಭಾಯಿಸಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಸೊ ಕಾಂಪನ್ಸೇಷನನ್ನು ಫಿಕ್ಸ್ ಮಾಡಬೇಕಾದ್ರೆ, ರೆಮ್ಯುನರೇಷನನ್ನು ಫಿಕ್ಸ್ ಮಾಡಬೇಕಾದ್ರೆ, ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಬೇಕಾದ್ರೆ ಎರಡು ಪಾರ್ಟಿಗೆ ಅನುಕೂಲವಾಗುವ ರೀತಿಯಲ್ಲಿ ರೆಮ್ಯುನರೇಷನನ್ನು, ಕಾಂಪನ್ಸೇಷನನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ಅದು ಆರ್ಗನೈಸೇಷನ್ಗೆ ಬೆನಿಫಿಟ್ ಆಗುತ್ತೆ, ಪ್ಲಸ್ ವರ್ಕರ್ಸ್ ಕಾನ್ಫಿಡೆನ್ಸ್ ಅನ್ನು ಗೆಲ್ಲಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಸ್ಕೋಪ್ ಈಸ್ ಎಂಪ್ಲಾಯೀಸ್ ವೆಲ್ಫೇರ್. ಎಂಪ್ಲಾಯೀಸ್ ವೆಲ್ಫೇರ್ ಅಂತ ಹೇಳಿದರೆ ವರ್ಕರ್ಸ್ ವೆಲ್ಫೇರ್, ವರ್ಕರ್ಸಿನ ಹಿತಾಸಕ್ತಿ, ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಟ್ ಇನ್ಕ್ಲೂಡ್ಸ್ ಪೇಯ್ಡ್ ಹಾಲಿಡೇಸ್, ಮೆಡಿಕಲ್ ಇನ್ಶೂರೆನ್ಸ್, ಕ್ಯಾಂಟೀನ್ ಫೆಸಿಲಿಟೀಸ್, recreation facilities, rest room, transportation facilities, etc. ವರ್ಕರ್ಸಿನ ಹಿತಾಸಕ್ತಿಯನ್ನು ಇಂಪ್ರೂವ್ ಮಾಡ್ತಾ ಹೋಗುವಂಥದ್ದು HRM ಅಲ್ಲಿ ಬರುತ್ತೆ. ವರ್ಕರ್ಸಿನ ವೆಲ್ಫೇರ್, ಅವರ ಹಿತಾಸಕ್ತಿಯನ್ನು ಹೇಗೆ ನಾವು ಇಂಪ್ರೂವ್ ಮಾಡೋದು ಅಂತ ಹೇಳಿದರೆ ಪೇಯ್ಡ್ ಹಾಲಿಡೇಸ್, ಅಂದರೆ 1 ವೀಕ್ ಅವರಿಗೆ ಹಾಲಿಡೇಸನ್ನು ಕೊಟ್ಬಿಡೋದು. ಅವರು ಎಲ್ಲಿ ವೆಕೇಷನ್ಗೆ ಅಥವಾ ಟೂರಿಗೆ ಹೋಗ್ತಾರೆ, ಅಲ್ಲಿ ಏನೇನು ಖರ್ಚು ಮಾಡಿರ್ತಾರೆ ಆ ಬಿಲ್ಲನ್ನು ಸದ್ಯಕ್ಕೆ ವರ್ಕರ್ಸೇ ಪೇ ಮಾಡಬೇಕು. ವಾಪಸ್ ಅವರ ಟೂರ್ ಮುಗಿಸ್ಕೊಂಡು ಬಂದ ನಂತರ, ಹಾಲಿಡೇಸನ್ನು ಮುಗಿಸ್ಕೊಂಡು ಬಂದ ನಂತರ ಆ ಬಿಲ್ಲನ್ನು ಏನು ಮಾಡಬೇಕಾಗುತ್ತೆ, ಮ್ಯಾನೇಜರ್ಗೆ ಕೊಡಬೇಕಾಗುತ್ತೆ. ಸೊ ಮ್ಯಾನೇಜರ್ ಅವ್ರು ಏನು ಮಾಡ್ತಾರೆ, ಕಂಪ್ನಿಯವ್ರು ಏನು ಮಾಡ್ತಾರೆ, ಎಷ್ಟು ಖರ್ಚಾಗಿರುತ್ತೆ ಅಷ್ಟು ಆದಷ್ಟು ಅಮೌಂಟನ್ನು ಮ್ಯಾನೇಜರ್ ಆದವರು ವರ್ಕರ್ಸಿಗೆ ಕೊಡ್ತಾರೆ. ಸೊ ವರ್ಕರ್ಸಿಗೆ ಏನಾಯಿತು, ಫ್ರೀ ಆಫ್ ಕಾಸ್ಟ್ ಹಾಲಿಡೇಸ್ ಅಥವಾ ವೆಕೇಷನನ್ನು ಮಾಡ್ಕೊಂಡು ಬಂದ ಹಾಗೆ ಆಗುತ್ತೆ. ಸೊ ಆ ರೀತಿ ಫೆಸಿಲಿಟೀಸನ್ನು ಕೊಟ್ಟಾಗ ವರ್ಕರ್ಸಿನ ಕಾನ್ಫಿಡೆನ್ಸನ್ನು ಗೆಲ್ಲಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ವರ್ಕರ್ಸಿನ ಕಾನ್ಫಿಡೆನ್ಸ್ ಯಾಕೆ ಮೇಂಟೈನ್ ಮಾಡಬೇಕು, ಗೆಲ್ಲಬೇಕು ಅಂತ ಹೇಳಿದರೆ ಅವರನ್ನು ನಮ್ಮ ಸಂಸ್ಥೆಯಲ್ಲೇ ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಲ್ಲಿ ಕೊಟ್ಟಂಥ ಕೆಲಸವನ್ನು ಬಿಟ್ಟು ಬೇರೆ ಸಂಸ್ಥೆ ಜಾಯಿನ್ ಆಗುವ ರೀತಿಯಲ್ಲಿ ನಾವು ನೋಡ್ಕೋಬಾರ್ದು. ಸೊ ಹಂತವಾಗಿ ಅವರ ಕಾನ್ಫಿಡೆನ್ಸನ್ನು ನಾವು ಗೆಲ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ವೆಲ್ಫೇರಲ್ಲಿ ಏನು ಬರುತ್ತೆ, ಮೆಡಿಕಲ್ ಇನ್ಶೂರೆನ್ಸ್. ಸೊ ವರ್ಕರ್ಸ್ ಮೇಲೆ ಮೇ ಬಿ ಮ್ಯಾನೇಜರೇ ಕೆಲವೊಮ್ಮೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತೆಗೆದಿರ್ತಾರೆ. ಸೊ ಪಾಲಿಸಿ ಮೇಲೆ ಏನು ಪ್ರೀಮಿಯಮನ್ನು ಕಟ್ಟಬೇಕಾಗುತ್ತೆ ಅದು ವರ್ಕರ್ಸ್ ಕಟ್ಟಲ್ಲ, ಮ್ಯಾನೇಜರ್ ಆದವರು ಅವರೇ ಕಟ್ಟುತ್ತಾ ಬರ್ತಾರೆ. ವರ್ಕರ್ಸಿನ ಲೈಫ್ ಮೇಲೆ ಏನು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಆ ಪ್ರೀಮಿಯಮನ್ನು ಮ್ಯಾನೇಜರ್ ಆದವರು ಕಟ್ಟುತ್ತಾ ಬರ್ತಾರೆ. ಸೊ ಇದನ್ನು ನಾವು ಇನ್ಶೂರೆನ್ಸ್ ಫೆಸಿಲಿಟೀಸ್ ಅಂತ ಹೇಳ್ತೇವೆ. ಈ ಫೆಸಿಲಿಟೀಸನ್ನು ಸಹ ನಾವು ವರ್ಕರ್ಸಿಗೆ ಕೊಟ್ಟಾಗ ಅವರಿಗೂ ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಮೆಡಿಕಲ್ ಏಡ್ ಫೆಸಿಲಿಟೀಸ್ ಏನೇ ಅಂತ ಹೇಳಿದರೆ, ಏನೋ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ವರ್ಕರ್ ಖರ್ಚು ಮಾಡಿದ್ದಾನೆ ಅಂತ ಇದ್ದರೆ ಅದರ ಬಿಲ್ಲನ್ನು ಮ್ಯಾನೇಜರಿಗೆ ಕೊಟ್ಟಾಗ ಎಷ್ಟು ಖರ್ಚಾಗಿರುತ್ತೆ ಮೆಡಿಕಲ್ ಅಸಿಸ್ಟೆನ್ಸಿಗೋಸ್ಕರ ಅಷ್ಟು ಅಮೌಂಟನ್ನು ಮ್ಯಾನೇಜರ್ ವರ್ಕರಿಗೆ ಕೊಡ್ತಾರೆ. ಕ್ಯಾಂಟೀನ್ ಫೆಸಿಲಿಟೀಸ್ ನಮಗೆ ಗೊತ್ತಿದೆ, ಫ್ಯಾಕ್ಟ್ರಿ ಒಳಗಡೆ ಮೇ ಬಿ ಲಂಚ್ ಟೈಮಲ್ಲಿ ಕ್ಯಾಂಟೀನ್ ಫೆಸಿಲಿಟೀಸ್ ಇದೆ ಅಂತ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ವರ್ಕರ್ಸ್ ಊಟ ಮಾಡ್ತಾರೆ. ಸಬ್ಸಿಡೈಸ್ಡ್ ರೇಟಲ್ಲಿ ಫುಡ್ಡನ್ನು ಸಪ್ಲೈ ಮಾಡುವಂಥದ್ದು, ಇಲ್ಲ ಅಂತ ಇದ್ದರೆ ಫ್ರೀ ಆಫ್ ಕಾಸ್ಟ್ ಫುಡ್ಡನ್ನು, ಲಂಚನ್ನು ಸಪ್ಲೈ ಮಾಡುವಂಥದ್ದು. ಸೊ ಅದು ಒಂದು ರೀತಿಯಾಗಿ ಎಂಪ್ಲಾಯೀಸಿನ ವೆಲ್ಫೇರ್ ಮೆಜರ್ಸ್ ಅಂತ ಹೇಳಿ ನಾವಲ್ಲಿ ಪರಿಗಣಿಸ್ತೇವೆ. ಊಟವನ್ನು ವರ್ಕರ್ಸಿಗೆ ನಾವು ಮಧ್ಯಾಹ್ನದ ಹೊತ್ತಿಗೆ ಫ್ರೀಯಾಗಿ ಕೊಡುವಂಥದ್ದು ಅಥವಾ ಸ್ವಲ್ಪ ಕಡಿಮೆ ರೇಟಲ್ಲಿ ವರ್ಕರ್ಸಿಗೆ ನಮ್ಮ ಫ್ಯಾಕ್ಟ್ರಿ ಒಳಗಡೆನೆ ಫುಡ್ ಫೆಸಿಲಿಟೀಸನ್ನು ಮಾಡಿಕೊಡುವಂಥದ್ದು. ನೆಕ್ಸ್ಟ್ ರೀಕ್ರಿಯೇಷನಲ್ ಫೆಸಿಲಿಟೀಸ್ ಅಂದರೆ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸ್. ಸೊ ವರ್ಕರ್ಸಿಗೆ ಕಂಟಿನ್ಯೂಸ್ 9 AM to 5 PM ನಾವು ಫ್ಯಾಕ್ಟ್ರಿ ಅವರ್ಸ್ ಅಂತ ಹೇಳ್ತೇವೆ, ವರ್ಕಿಂಗ್ ಅವರ್ಸ್ ಅಂತ ಹೇಳ್ತೇವೆ. ಸೊ ಆಲ್ ಟುಗೆದರ್ 8 hours ವರ್ಕರ್ ಶುಡ್ ನಾಟ್ ಬಿ ಮೇಡ್ ಟು ವರ್ಕ್ ಕಂಟಿನ್ಯೂಸ್ಲಿ. ಸೊ ಅವ್ರ ಹತ್ರ ನಾವು ಕಂಟಿನ್ಯೂಸ್ ಆಗಿ ಕೆಲಸವನ್ನು ಮಾಡಿಸ್ಕೋಬಾರ್ದು. ಹಾಗೆ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅವರಿಗೆ ಬೋರ್ಡಮ್ ಶುರು ಆಗುತ್ತೆ.
ಅವರ ಕೆಲಸದ ಮೇಲೆ ಇರುವಂಥ ಇಂಟ್ರೆಸ್ಟ್ ಅವರು ಕಳ್ಕೊಳ್ತಾ ಬರ್ತಾರೆ. ಸೊ ಆವಾಗ ನಾವೇನು ಮಾಡಬೇಕಾಗುತ್ತೆ, ಅಲ್ಲಿ ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸನ್ನು ನಮ್ಮ ಕಂಪ್ನಿ, ನಮ್ಮ ಆರ್ಗನೈಸೇಷನ್ ಒಳಗಡೆ ವರ್ಕರ್ಸಿಗೆ ಕ್ರಿಯೇಟ್ ಮಾಡಿ ಕೊಡಬೇಕಾಗುತ್ತೆ. ಹಾಗಂತ ಹೇಳಿಬಿಟ್ಟು 8 hours ಅಲ್ಲಿ 3 hours ಅಥವಾ 4 hours ಫುಲ್ ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸ್ ಹಾಗೆ ಅಲ್ಲ. ಎಲ್ಲೆಲ್ಲಿ ಮ್ಯಾನೇಜರಿಗೆ ಅನಿಸುತ್ತೆ ಯಾವ್ಯಾವ ಸನ್ನಿವೇಶದಲ್ಲಿ ವರ್ಕರ್ಸ್ಗೆ ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸ್ ಕೊಡಬೇಕಂತ ಅನಿಸುತ್ತೆ ಆವಾಗ ಆ ಫೆಸಿಲಿಟೀಸನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ರೆಸ್ಟ್ ರೂಮ್ ಫೆಸಿಲಿಟೀಸ್. ಸೊ ರೆಸ್ಟ್ ರೂಮ್ ಫೆಸಿಲಿಟೀಸ್ ಅನ್ನು ಸಹ ಕಂಪ್ನಿಯವರು, ಆರ್ಗನೈಸೇಷನ್ ಅವರು ಕ್ರಿಯೇಟ್ ಮಾಡಿ ಕೊಡಬೇಕಾಗುತ್ತೆ. ಮೇ ಬಿ ಲಂಚ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ವರ್ಕ್ ಮಾಡಲಿಕ್ಕೆ ಬಂದ್ಬಿಡಿ ಅಂತೇಳಿ ಆ ರೀತಿಯಾಗಿ ಮ್ಯಾನೇಜರ್ ಆರ್ಡರನ್ನು ಕೊಡುವಂಥದ್ದಲ್ಲ. ಲೆಟ್ ದಮ್ ಟೇಕ್ ರೆಸ್ಟ್. ಸಫಿಷಿಯಂಟ್ ರೆಸ್ಟ್ ಶುಡ್ ಬಿ ಗಿವನ್ ಟು ವರ್ಕರ್ಸ್. ಸಫಿಷಿಯಂಟ್ ರೆಸ್ಟ್ ಶುಡ್ ಬಿ ಗಿವನ್ ಟು ದ ವರ್ಕರ್ಸ್. ವರ್ಕರ್ಸನ್ನು ಕಂಟಿನ್ಯೂಸ್ ಆಗಿ ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದಲ್ಲ, ಅವರಿಗೆ ಹಂತ ಹಂತವಾಗಿ ರೆಸ್ಟನ್ನು ಸಹ ಕೊಡಬೇಕಾಗುತ್ತೆ. ರೆಸ್ಟನ್ನು ಕೊಡಲಿಲ್ಲ ಅಂತ ಇದ್ದರೆ ಅವರ ಪರ್ಫಾರ್ಮೆನ್ಸ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಒಂದು ಹಂತದವರೆಗೆ, ಒಂದು ಲೆವೆಲ್ವರೆಗೆ ವರ್ಕರ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅವರ ಫಿಸಿಕಲ್ ಸ್ಟ್ರೆಂತ್ ಏನಾಗುತ್ತೆ, ಕುಗ್ಗುತ್ತಾ ಬರುತ್ತೆ. ಸೊ ಹಾಗೆ ಆದಾಗ ಅದರ ಪರಿಣಾಮ ನಮ್ಮ ಪ್ರೊಡಕ್ಷನ್ ಆಕ್ಟಿವಿಟಿಯಲ್ಲಿ ಕಾಣ್ತದೆ. ಅದಕ್ಕೋಸ್ಕರ ಯಾವಾಗ ಅನಿಸುತ್ತೆ ಆ ಸಂದರ್ಭದಲ್ಲಿ ಮ್ಯಾನೇಜರು ರೆಸ್ಟ್ ರೂಮ್ ಫೆಸಿಲಿಟೀಸನ್ನು ಅಲ್ಲಿ ಮಾಡಿ ಕೊಡಬೇಕಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅಂದರೆ ಇಲ್ಲಿ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್. ವರ್ಕರ್ಸ್ ಮನೆ ಹತ್ರ ಹೋಗ್ಬಿಟ್ಟು ಫ್ಯಾಕ್ಟ್ರಿಯ ವೆಹಿಕಲ್ ಹೋಗಿ ಅವರನ್ನು ಪಿಕ್ ಮಾಡುವಂಥದ್ದು, ಮತ್ತು ಫ್ಯಾಕ್ಟ್ರಿಗೆ ಅವರನ್ನು ಡ್ರಾಪ್ ಮಾಡಿಸ್ಕೊಡುವಂಥದ್ದು. ಮತ್ತು ಈವ್ನಿಂಗ್ ಕೆಲಸ ಆದ ನಂತರ ಆ ವರ್ಕರನ್ನು ಪಿಕ್ ಮಾಡಿಬಿಟ್ಟು ಅವರ ಮನೆಗೆ, ವರ್ಕರಿನ ಮನೆಗೆ ಡ್ರಾಪ್ ಮಾಡುವಂಥದ್ದು. ಇದು ಫ್ರೀಯಾಗಿ ಕಂಪ್ನಿ ಆ ಫೆಸಿಲಿಟೀಸನ್ನು ಕೊಟ್ಟಾಗಲೂ ಸಹ ವರ್ಕರ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ವರ್ಕರ್ಸಿನ ಕಾನ್ಫಿಡೆನ್ಸನ್ನು, ಮೈಂಡನ್ನು ಗೆಲ್ಲಿಕೆಯಲ್ಲಿ ಸಾಧ್ಯ ಆಗುತ್ತೆ. Next scope of HRM is compensation function. HRM makes proper compensation packages for the employees. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ ಕಾಂಪನ್ಸೇಷನ್ ಆ್ಯಂಡ್ ರೆಮ್ಯುನರೇಷನ್ ಫಂಕ್ಷನ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಪಾಯಿಂಟ್ ಆಲ್ಸೋ ರೆಫರ್ಸ್ ದಿ ಸೇಮ್ ಮೀನಿಂಗ್. ನೆಕ್ಸ್ಟ್ ಇಸ್ ಲೇಬರ್ ರಿಲೇಷನ್ಸ್. Labor here refers to again human resources workers. It includes union management relationship, joint consultation, negotiation, collective bargaining, grievance handling, settlement of industrial disputes, etc. So human relation ಅಂತ ಬಂದಾಗ ಅಥವಾ ಲೇಬರರ್ಸ್ ರಿಲೇಷನ್ ಅಂತ ಬಂದಾಗ ವರ್ಕರ್ಸ್ ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಇರುವಂಥ ರಿಲೇಷನ್ಶಿಪ್, ಆ ರಿಲೇಷನ್ಶಿಪ್ ಚೆನ್ನಾಗಿ ಇರಬೇಕಾಗುತ್ತೆ. ಯೂನಿಯನ್ ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್ಪು ಸಹ ಲೇಬರ್ ರಿಲೇಷನ್ಶಿಪ್ ಅಲ್ಲಿ ಬರುತ್ತೆ. ಅಂದರೆ ಈಗ ಟ್ರೇಡ್ ಯೂನಿಯನ್ ಅಂತ ನಾವು ಕರಿತೇವೆ ಅಥವಾ ಲೇಬರ್ಸ್ ಯೂನಿಯನ್ ಅಂತ ಹೇಳಿ ಕರಿತೇವೆ. ಸೊ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೇನೆ ಒಂದು ಯೂನಿಯನ್ ಇರುತ್ತೆ. ಆ ಯೂನಿಯನ್ ಜೊತೆಗೆ ಮ್ಯಾನೇಜ್ಮೆಂಟಿನ ಅಥವಾ ಕಂಪನಿನ ರಿಲೇಷನ್ಶಿಪ್, ಬಿಸ್ನೆಸ್ ರಿಲೇಷನ್ಶಿಪ್ ಎಸ್ಪೆಷಲಿ ಚೆನ್ನಾಗಿ ಇರಬೇಕಾಗುತ್ತೆ. ಸೊ ಯಾವಾಗ ನಾವು ಟ್ರೇಡ್ ಯೂನಿಯನ್ ಜೊತೆ ಅಥವಾ ಲೇಬರ್ಸ್ ಯೂನಿಯನ್ ಜೊತೆಗೆ ಕಂಪ್ನಿಯವರು ಒಳ್ಳೆ ಬಿಸ್ನೆಸ್ ರಿಲೇಷನ್ಶಿಪ್ ಇಟ್ಕೊಂಡಿಲ್ಲ ಅಂತ ಇದ್ದಾಗ, ಒಳ್ಳೆ ಹ್ಯೂಮನ್ ರಿಲೇಷನ್ಶಿಪ್ ಇಟ್ಕೊಳ್ಳಿಲ್ಲ ಅಂತ ಇದ್ದಾಗ ಅವರು ಡಿಮಾಂಡನ್ನು ಇಡ್ತಾ ಬರ್ತಾರೆ ಮ್ಯಾನೇಜ್ಮೆಂಟ್ ಮುಂದೆ. ಮ್ಯಾನೇಜ್ಮೆಂಟ್ ಇಲ್ಲ, ನಿಮ್ಮ ಯಾವುದೇ ಡಿಮಾಂಡನ್ನು ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿರ್ಧಾರವನ್ನು ತಗೊಂಡಾಗ ಏನಾಗುತ್ತೆ, ಇಟ್ ಲೀಡ್ಸ್ ಟು ಸಮ್ವೇರ್ ಸ್ಟ್ರೈಕ್. ಸಮಟೈಮ್ಸ್ ಇಟ್ ಮೇ ಆಲ್ಸೋ ಲೀಡ್ಸ್ ಟು ಲಾಕ್ಔಟ್ಸ್. ಕೆಲವೊಮ್ಮೆ ಟ್ರೇಡ್ ಯೂನಿಯನ್, ಲೇಬರ್ ಯೂನಿಯನ್ ಇಟ್ಟಂಥ ಡಿಮಾಂಡ್ಸನ್ನು ಕಂಪ್ನಿ ಆದವರು, ಮ್ಯಾನೇಜ್ಮೆಂಟ್ ಆದವರು ಅದನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತ ಇದ್ದರೆ ಆವಾಗ ಏನಾಗುತ್ತೆ, ಸ್ಟ್ರೈಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಎರಡು ಭಿನ್ನಾಭಿಪ್ರಾಯ ಬಂತು. ವರ್ಕರ್ಸಿಗೆ ಅವ್ರದ್ದೇ ಆದಂಥ ಅಭಿಪ್ರಾಯ ಇರ್ತದೆ, ಮ್ಯಾನೇಜ್ಮೆಂಟಿಗೆ ಅವ್ರದ್ದೇ ಆದಂಥ ಅಭಿಪ್ರಾಯ ಇರುತ್ತೆ. ಸೊ ಯಾವಾಗ ಈ ಎರಡು ಪಾರ್ಟಿಯ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಆವಾಗ ಸ್ಟ್ರೈಕ್ ಆಗುವಂಥ ಸಾಧ್ಯತೆ ಇದೆ. ಲಾಕ್ಔಟ್ಸ್ ಅಂತ ಹೇಳಿದರೆ ಕಂಪನಿಗೆ ಬೀಗ ಹಾಕುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ಇಬ್ಬರಿಗೂ ನಷ್ಟ, ಮ್ಯಾನೇಜ್ಮೆಂಟಿಗೂ ನಷ್ಟ, ವರ್ಕರ್ಸಿಗೂ ಸಹ ನಷ್ಟ ಆಗುತ್ತೆ. ಸೊ ಅಲ್ಲಿವರೆಗೆ ನಾವು ನಮ್ಮ ರಿಲೇಷನ್ಶಿಪ್ಪನ್ನು ತರಬಾರ್ದು. ಸೊ ಒಳ್ಳೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ವರ್ಕರ್ಸ್ ನಡುವೆ ಇಟ್ಕೋಬೇಕಾಗುತ್ತೆ. ನೆಗೋಸಿಯೇಷನ್ ಅಂತ ಹೇಳಿದರೆ ಚರ್ಚೆ, ಮಾತುಕತೆ, ವರ್ಕರ್ಸ್ ಮ್ಯಾನೇಜ್ಮೆಂಟ್ ನಡುವೆ ಮಾತುಕತೆ ಮುಖಾಂತರ ಏನೆಲ್ಲ ಸಮಸ್ಯೆ ಇರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಜಾಯಿಂಟ್ ಕನ್ಸಲ್ಟೇಷನ್, ಜಾಯಿಂಟ್ ಅಂತ ಹೇಳಿದರೆ ಮೋರ್ ದೆನ್ ಒನ್. ಸೊ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್, ಮೋರ್ ದೆನ್ ಒನ್ ಅಲ್ವಾ, ಮೋರ್ ದೆನ್ ಒನ್ ಪಾರ್ಟಿ. ಸೊ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ಜಾಯಿಂಟ್ಲಿ ಅಂಡರ್ ಕನ್ಸಲ್ಟೇಷನ್ ದೇ ಹ್ಯಾವ್ ಟು ವರ್ಕ್. ಇಬ್ಬರ ನಡುವೆ ಚರ್ಚೆ, ಇಬ್ಬರ ನಡುವೆ ಮಾತುಕತೆ ಮುಖಾಂತರನೇ ಏನೇ ಸಮಸ್ಯೆ ಇದ್ದರೆ ಕಂಪ್ನಿಯಲ್ಲಿ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ
ಅದನ್ನ ಸರಿಪಡಿಸ್ಕೋಬೇಕಾಗುತ್ತೆ. ಕಲೆಕ್ಟಿವ್ ಬಾರ್ಗೇನಿಂಗ್, ಅಗೇನ್ ಬಾರ್ಗೇನಿಂಗ್ ಅಂತ ಹೇಳಿದ್ರೆ ಚರ್ಚೆ ಅಂತ ಹೇಳ್ತೀವಿ. ಕಲೆಕ್ಟಿವ್ಲಿ ಅಂತ ಬಂದಾಗ ಕಲೆಕ್ಟಿವ್ ಆಗಿ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ಇಬ್ಬರು ಸೇರಿಕೊಂಡು ಮೇ ಬಿ ಟ್ರೇಡ್ ಯೂನಿಯನ್ಸನ್ನು ನಾವು ಸೇರಿಸ್ಕೋಬೋದು. ಅವರ ಜೊತೆಗೆ ಕಲೆಕ್ಟಿವ್ ಆಗಿ ನಾವೇನು ಮಾಡಬೇಕಾಗುತ್ತೆ, ಚರ್ಚೆ ಮಾಡ್ಕೊಂಡ್ಬಿಟ್ಟು ಏನೇ ಸಮಸ್ಯೆ ಇದ್ರೆ ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಗ್ರೀವೆನ್ಸ್ ಹ್ಯಾಂಡ್ಲಿಂಗ್, ಗ್ರೀವೆನ್ಸ್ ಅಂದರೆ ಇಲ್ಲಿ ಕಂಪ್ಲೇಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ವರ್ಕರ್ಸಿನ ಸೈಡಿನಿಂದ ಏನೇ ಕಂಪ್ಲೇಂಟ್ಸ್ ಇದ್ದರೆ ಅಥವಾ ಟ್ರೇಡ್ ಯೂನಿಯನ್ ಸೈಡಿನಿಂದ ಏನೇ ಕಂಪ್ಲೇಂಟ್ಸ್ ಇದ್ದರೆ, ಮ್ಯಾನೇಜ್ಮೆಂಟ್ ಹತ್ರ ಏನೇ ಕಂಪ್ಲೇಂಟ್ಸ್ ಬಂದರೆ ಆ ಎಲ್ಲ ಕಂಪ್ಲೇಂಟ್ಸನ್ನು ಇಲ್ಲಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಂದ್ರೆ ಮಾತ್ರ ಹ್ಯೂಮನ್ ರಿಸೋರ್ಸಸನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೇವೆ. ಕಂಪ್ಲೇಂಟ್ಸ್ ಏನು ಬಂದಿರುತ್ತೆ ಕಂಪ್ನಿಗೆ, ಮ್ಯಾನೇಜ್ಮೆಂಟ್ ಲೆವೆಲಿಗೆ, ಆ ಎಲ್ಲ ಕಂಪ್ಲೇಂಟ್ಸನ್ನು ಹ್ಯಾಂಡಲ್ ಮಾಡುವಂಥದ್ದು, ಸಾಲ್ವ್ ಮಾಡುವಂಥ ಜವಾಬ್ದಾರಿ ಮ್ಯಾನೇಜ್ಮೆಂಟಿಂದ ಆಗಿರುತ್ತೆ. ಸೆಟಲ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂತ ಹೇಳಿದರೆ ಇಲ್ಲಿ ಕೇಸಸ್ ಇರ್ಬೋದು. ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಏನೇ ಕೇಸಸ್ ಇದ್ದರೆ ಹೇಗೆ ಬರ್ಬೋದು ಅಂತ ಹೇಳಿದ್ರೆ, ನಮ್ಮ ಕಾಂಪಿಟೇಟರ್ಸ್ ನಮ್ಮ ಮೇಲೆ ಕೇಸ್ ಹಾಕುವಂಥ ಸಾಧ್ಯತೆ ಇದೆ, ಅಥವಾ ಕನ್ಸ್ಯೂಮರ್ ಆದವರು ನಮ್ಮ ಮೇಲೆ, ಕಂಪನಿ ಮೇಲೆ ಕೇಸ್ ಹಾಕುವಂಥ ಸಾಧ್ಯತೆ ಇರ್ಬೋದು. ಸೊ ಏನೇ ಕೇಸಸ್ ಇರಲಿ, ಏನೇ ಡಿಸ್ಪ್ಯೂಟ್ಸ್ ಇರಲಿ, ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಹಂತವಾಗಿ ಸೆಟಲ್ಮೆಂಟ್ ಮಾಡ್ತಾ ಬಂದಾಗ, ಕೋರ್ಟಿನ ಸಹಾಯವನ್ನು ಪಡ್ಕೊಂಡು ಸೆಟಲ್ಮೆಂಟ್ ಮಾಡ್ತಾ ಬಂದಾಗ ರಿಲೇಶನ್ಶಿಪ್ ಎಲ್ಲರ ಜೊತೆಗೆ ಚೆನ್ನಾಗಿ ಇರುತ್ತೆ. ನೆಕ್ಸ್ಟ್ ಸ್ಕೋಪ್ ಈಸ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. It is a technique for improving productivity and quality of work. ಸೊ ಏನು ವರ್ಕ್ ಇರುತ್ತಲ್ವಾ ಅದರ ಪ್ರೊಡಕ್ಟಿವಿಟಿ ಮತ್ತು ಕ್ವಾಲಿಟಿಯನ್ನು ನಾವು ಇಂಪ್ರೂವ್ ಮಾಡ್ತಾ ಬರಬೇಕಾಗುತ್ತೆ. ವರ್ಕರ್ ಆದವರು ವರ್ಕಿನ ಕ್ವಾಲಿಟಿ ಮತ್ತು ವರ್ಕಿನ ಪ್ರೊಡಕ್ಟಿವಿಟಿ, ಏನು ಕೆಲಸ ಕಂಪ್ನಿಯವರು ಒಬ್ಬ ವರ್ಕರಿಗೆ ಕೊಟ್ಟಿರ್ತಾರೆ, ಆ ವರ್ಕನ್ನು ಕ್ವಾಲಿಟೇಟಿವ್ ಆಗಿ ಅವರು ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂದರೆ ಕಮಿಟ್ಮೆಂಟನ್ನು ಇಲ್ಲಿ ತೋರಿಸ್ಬೇಕಾಗುತ್ತೆ. ವರ್ಕರ್ ಆದವರು ಇನ್ವಾಲ್ವ್ಮೆಂಟನ್ನು ತೋರಿಸ್ಬೇಕಾಗುತ್ತೆ. ನಾನು ಇನ್ಫ್ಲೂಯೆನ್ಸಲ್ಲಿ ಈ ಒಂದು ಕಂಪ್ನಿಗೆ ಸೇರ್ಕೊಂಡಿದ್ದೇನೆ, ನನ್ನನ್ನು ಹೇಳೋರು ಕೇಳೋರು ಯಾರೂ ಇಲ್ಲ, ನನಗೆ ಇಷ್ಟ ಬಂದ ಹಾಗೆ ನಾನು ಕೆಲಸ ಮಾಡ್ಬೋದು, ಕಾಟಾಚಾರಕ್ಕೆ ನಾನು ಕೆಲಸ ಮಾಡ್ಬೋದು, ಆ ರೀತಿಯಾಗಿ ಇಲ್ಲ. ಕ್ವಾಲಿಟಿ ಆಫ್ ವರ್ಕ್ ಅಥವಾ ಪ್ರೊಡಕ್ಟಿವಿಟಿ ಆಫ್ ವರ್ಕ್ ಅಂತ ಬಂದಾಗ ಇಲ್ಲಿ ವರ್ಕರ್ ಅಪಾಯಿಂಟ್ಮೆಂಟ್ ಆದ ನಂತರ ತನ್ನ ಇನ್ವಾಲ್ವ್ಮೆಂಟನ್ನು ತನಗೆ ಕೊಟ್ಟಂಥ ಕೆಲಸದಲ್ಲಿ ತೋರಿಸ್ಬೇಕಾಗುತ್ತೆ. ತನ್ನ ಡೆಡಿಕೇಶನನ್ನು, ತನ್ನ ಕಮಿಟ್ಮೆಂಟನ್ನು ವರ್ಕಿನಲ್ಲಿ ಅವನು ತೋರಿಸ್ಬೇಕಾಗುತ್ತೆ. ಅದನ್ನು ನಾವೇನು ಹೇಳ್ತೇವೆ, ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಅಂತ ಹೇಳ್ತೇವೆ. ಸೊ ಯಾವಾಗ ಕಮಿಟ್ಮೆಂಟ್, ಇನ್ವಾಲ್ವ್ಮೆಂಟ್, ಡೆಡಿಕೇಶನ್, ಇಂಟ್ರೆಸ್ಟ್ ಇದನ್ನೆಲ್ಲ ತನ್ನ ವರ್ಕಿನಲ್ಲಿ ಅವನು ತೋರಿಸ್ತಾನೆ ಅಂತ ಇದ್ದಾಗ ಅವನಿಗೆ ಕೊಟ್ಟಂಥ ಟಾರ್ಗೆಟನ್ನು, ವರ್ಕರಿಗೆ ಕೊಟ್ಟಂಥ ಟಾರ್ಗೆಟನ್ನು ಅವನಿಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೋಗ್ತಾ ಹೋಗ್ತಾ ತನ್ನ ಕರಿಯರಲ್ಲಿಯೂ ಸಹ ಅವನು ಇಂಪ್ರೂವ್ಮೆಂಟನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಸ್ಕೋಪ್ ಆಫ್ HRMಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಇಲ್ಲಿ ನಿಮಗೆ MCQ ಇದೆ, ಮಲ್ಟಿ ಚಾಯ್ಸ್ ಕ್ವಶನ್. MCQ ಅಂದರೆ ಮಲ್ಟಿ ಚಾಯ್ಸ್ ಕ್ವಶನ್. ಇಲ್ಲಿ ಒಂದು ಕ್ವಶನ್ ಇದೆ, ಆ ಕ್ವಶನಿಗೆ ಏನು ನಾನು ಪಾಠ ಮಾಡಿದ್ದೇನೆ ಅದನ್ನು ನೀವು ಗಮನಿಸ್ಕೊಂಡ್ರೆ MCQ ಅಲ್ಲಿ ಕೇಳಿದಂಥ ಕ್ವಶನ್ಸಿಗೆ ನೀವು ಆನ್ಸರನ್ನು ಕೊಡ್ಬೋದು. ಇದು ಜಸ್ಟ್ ಒಂದು ರಿವಿಷನ್ನಿಗೋಸ್ಕರ ನಿಮಗೆ ತಯಾರು ಮಾಡಿದಂಥ MCQ. ಆನ್ಸರು ಸಹ ಅಲ್ಲೇ ಇದೆ. ಸ್ಕೋಪ್ ಆಫ್ HRM ಡಸ್ ನಾಟ್ ಇನ್ಕ್ಲೂಡ್. ಸ್ಕೋಪ್ ಆಫ್ HRM ಅಲ್ಲಿ ಯಾವ್ಯಾವ್ದು ಭಾಗಗಳು ಬರೋದಿಲ್ಲ ಅಂತ ಹೇಳಿ, ಡಸ್ ನಾಟ್ ಇನ್ಕ್ಲೂಡ್ ಅಂತ ಇದೆ, ಯಾವ್ಯಾವ್ದು ಬರೋದಿಲ್ಲ ಅಂತ ಹೇಳಿ. ಸೊ ಅದನ್ನು ನೀವು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಬರಲ್ಲ ಅಂತ ಹೇಳ್ತಾರೆ, ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ ಬರಲ್ಲ ಅಂತ ಹೇಳ್ತಾರೆ, ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ ಬರಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾವುದು HRM ಅಲ್ಲಿ ಬರೋದಿಲ್ಲ? ನಮಗೆ ಗೊತ್ತಿದೆ, ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ ಇಲ್ಲಿ ಬರೋದಿಲ್ಲ. ಮೇಂಟೆನೆನ್ಸ್ ಅಕೌಂಟ್ಸ್ ಅದು ಬೇರೆ ಟಾಪಿಕ್, ಬೇರೆ ವಿಷಯ, ಅದು HRMಗೆ ಡೈರೆಕ್ಟ್ಲಿ ರಿಲೇಟೆಡ್ ಆಗಿರೋದಿಲ್ಲ. ಸೊ ಈ ಪ್ಲಾನಿಂಗ್ ಆಗಿರ್ಬೋದು, ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಆಗಿರ್ಬೋದು, ಅದು ಇನ್ಕ್ಲೂಡ್ ಆಗುತ್ತೆ. ಯಾವ್ದು ಇನ್ಕ್ಲೂಡ್ ಆಗೋದಿಲ್ಲ ಅಂತ ಹೇಳಿ ಕೇಳಿದ್ದಾರೆ ಕ್ವಶನಲ್ಲಿ. ಸೊ ಆನ್ಸರ್ ಈಸ್ ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್. ನೆಕ್ಸ್ಟ್ ಕೇಳಿದ್ದಾರೆ, ಪ್ಲೇಸ್ಮೆಂಟ್ ಈಸ್ ಡನ್ ಡ್ಯಾಶ್ ಸೆಲೆಕ್ಷನ್ ಆಫ್ ಎಂಪ್ಲಾಯೀಸ್ ಬಿಫೋರ್ ಆಫ್ಟರ್. ಪ್ಲೇಸ್ಮೆಂಟ್ ಅಂತ ಹೇಳುವ ಫಂಕ್ಷನ್ ಸೆಲೆಕ್ಷನ್ನಿನ ನಂತರ ಬರುತ್ತಾ ಅಥವಾ ಸೆಲೆಕ್ಷನ್ನಿನ ಮುಂಚೆನೆ ಬರುತ್ತಾ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪ್ಲನೇಷನಲ್ಲಿ ನಾನು ಹೇಳಿದ್ದೇನೆ, ಸೆಲೆಕ್ಷನ್ನಿನ ನಂತರ ಬರುವಂಥದ್ದು ಪ್ಲೇಸ್ಮೆಂಟ್. ಸೊ ಆನ್ಸರ್ ಈಸ್ ಆಫ್ಟರ್. ನಂತರ ಅಂತ ಹೇಳಿದರೆ ಆಫ್ಟರ್. ಸೊ ಇದು ರಿವಿಷನ್ ಪರ್ಪಸ್ಸಿಗೋಸ್ಕರ. ನೆಕ್ಸ್ಟ್ ಅದೇ ರೀತಿಯಾಗಿ ಹಲವಾರು ಕ್ವಶನ್ಸ್ ಇದೆ, ನೀವು ಅದನ್ನು ಉತ್ತರ ಕೊಡ್ತಾ ಹೋದ ಹಾಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ನಾಲೆಜ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ ನೀವು ಅಲ್ಲಿ
ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.